ಮಳೆಗೆ ತತ್ತರಿಸಿದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಹಾಗಾಗಿ ಈಗ ಸಿಎಂ ಅಲರ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಮಹತ್ವದ ಸಭೆ ಮಾಡ್ತಾರೆ. ಅಂತಂದ್ರೆ ಒಂದೇ ದಿನದಲ್ಲಿ ಈ ಮಟ್ಟಕ್ಕೆ ಪರಿಸ್ಥಿತಿ ಹಾಳಾಗಿದೆ ಅಂತಂದ್ರೆ ಇನ್ನ 3 ದಿನ ಏನ್ ಮಾಡ್ತಾರೆ? ಮಳೆಯಿಂದ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ಈ ಕುರಿತು ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈವರೆಗೆ ಯಾವೆಲ್ಲ ಪರಿಹಾರ ಕಾರ್ಯಗಳು ಕೂಡ ನಡೆದಿದೆ, ಇನ್ನು ಧರೆಗೆ ಉರುಳಿರುವಂತಹ ಮರಗಳು, ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡಿತಾರಂತೆ ಇವತ್ತು ಸಿಎಂ. ತೆರವು ಕಾರ್ಯಾಚರಣೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡಿತಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಇವತ್ತು ಅಲರ್ಟ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ. ಮುಂದೆ ಯಾವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಡ್ತಾರೆ. ಈ ಒಂದು ಸಭೆಯಲ್ಲಿ ನಿನ್ನೆಯಿಂದ ಏನೆಲ್ಲ ಸಮಸ್ಯೆ ಆಗಿದೆ, ಏನೆಲ್ಲ ಅವಾಂತರಗಳಾಗಿದೆ, ಎಷ್ಟೆಲ್ಲ ಸರಿ ಹೋಗಿದೆ ಈ ಕುರಿತು ಇವತ್ತು ಸಿಎಂ ಒಂದು ಅಲರ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮೀಟಿಂಗ್ ನಲ್ಲಿ ಎಲ್ಲ ಮಾಹಿತಿಯನ್ನ ಪಡಿತಾರೆ. ಅದಾದ ನಂತರ ಮುಂಬರುವಂತಹ ದಿನಗಳಲ್ಲಿ ಅಂತಂದ್ರೆ ಇನ್ನೂ ಕನಿಷ್ಠ ಪಕ್ಷ ಒಂದು 3 ದಿನ ಆದ್ರೂ ಹೀಗೆ ಮಳೆ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಏನು ಸೂಚನೆ ಕೊಟ್ಟಿದೆಯಲ್ಲ, ಆ ಕುರಿತು ಹೇಗೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಗೆ ಅಲರ್ಟ್ ಆಗಿರಬೇಕು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳಿ ಇವತ್ತು ಈ ಒಂದು ಸಭೆಯಲ್ಲಿ ಸೂಚನೆ ಕೊಡ್ತಾರಂತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂತಂದ್ರೆ ಯಾರು? ಜಿಬಿಎ ಅಧಿಕಾರಿಗಳ ಜೊತೆ ಮೊದಲನೇದಾಗಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಈ ಮೀಟಿಂಗ್ ಅಲ್ಲಿ ಆಲ್ಮೋಸ್ಟ್ ಏನೆಲ್ಲ ಅವಾಂತರಗಳಾಗಿದೆ, ಹೇಗೆಲ್ಲ ಮರಗಳೆಲ್ಲವೂ ಕೂಡ ಬಿದ್ದಿದೆ, ತೆರವು ಕಾರ್ಯಾಚರಣೆ ಎಲ್ಲಿಗೆ ಯಾವ ಮಟ್ಟಕ್ಕೆ ಮಾಡಿದ್ದೀರಾ ಅನ್ನುವಂತ ಕೂಡ ಮೀಟಿಂಗ್ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಈಗ ಸದ್ಯಕ್ಕೆ ಸಿಎಂ ಈಗ ಒಂದು ಅಲರ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರಂತೆ. ಈ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಗುವಂತ ಸಾಧ್ಯತೆ ಇದೆ? ಇನ್ನು ಮುನ್ನೆಚ್ಚರಿಕೆ ಕ್ರಮಗಳಂದ್ರೆ ಏನ್ ಕ್ರಮ ತಗೋತಾರೆ ಇವರು ಅಂತ? ರೋಶಿನಿ, ನಿನ್ನೆ ಬೆಂಗಳೂರಿನಲ್ಲಿ ಸುರಿದಿರ್ತಕ್ಕಂತಹ ಮಳೆಯಿಂದ ಬಹಳಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಸಾವು ನೋವುಗಳು ಕೂಡ ಸಂಭವಿಸಿರ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಅಧಿಕಾರಿ ಸಭೆಯನ್ನು ಕೂಡ ತುರ್ತಾಗಿ ಕೂಡ ಕರೆದಿರ್ತಕ್ಕಂಥದ್ದು. 3 ಗಂಟೆಗೆ ಸಭೆ ಕೂಡ ಆಯೋಜನೆ ಆಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸಭೆ ಕೂಡ ಆರಂಭವಾಗಲಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇದು ಮೊದಲ ಮಳೆ. ಈ ಒಂದು ಇವಾಗ್ಲೇ ಇಷ್ಟೊಂದು ದೊಡ್ಡ ಅವಾಂತರ ಸೃಷ್ಟಿಯಾದಂತ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಬರ್ತಕ್ಕಂಥ ಮಳೆಗಳಿಗೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಚರ್ಚೆ ನಡೆಸಲಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ನಗರದ ಹಿರಿಯ ಅಧಿಕಾರಿಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಸಭೆಯಲ್ಲಿ ಭಾಗವಹಿಸ್ತಾರೆ. ಈಗೆಲ್ಲ ಅವಾಂತರ ಆಗಿದೆ. ಆ ಅವಾಂತರ ಅಂದ್ರೆ ಬೌರಿಂಗ್ ಆಸ್ಪತ್ರೆ ಒಂದು ಕಾಂಪೌಂಡ್ ಕುಸಿದು ಏನು ಸಾವು ನೋವುಗಳು ಏನು ಸಂಭವಿಸಿದೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಲಾಗುತ್ತೆ. ಮತ್ತೆ ಇನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಟ್ಟಡಗಳಾಗಿರ್ಬಹುದು ಅಥವಾ ಈ ರಾಜಕಾಲುವೆ ಆಗಿರ್ಬಹುದು, ಇವುಗಳ ವ್ಯವಸ್ಥೆ ಯಾವ ರೀತಿಯಾಗಿದೆ, ದೊಡ್ಡ ಮಳೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು, ಏನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಾಗ್ತಾ ಇದೆ, ಇನ್ನೇನ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಅಧಿಕಾರಿ ಜೊತೆ ಸಭೆ ಕೂಡ ಕರೆದಿರ್ತಕ್ಕಂಥದ್ದು. ನಿನ್ನೆ ಕೂಡ ಹಲವು ಹಿರಿಯ ಅಧಿಕಾರಿಗಳಿಗೆ ಸಹಿತ ಸಿಎಂ ಸಿದ್ದರಾಮಯ್ಯನವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಕ್ಕಿತ್ತು. ಮತ್ತೆ ಅಲ್ಲಿ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದಂತ ಸಂದರ್ಭದಲ್ಲೂ ಸಹಿತ ಅಲ್ಲಿ ಕೂಡ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸಾಕಷ್ಟು ಒಂದು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೂಡ ಸಿಎಂ ಸಿದ್ದರಾಮಯ್ಯವರು ಭಾಗವಾಗಿ ಇದೀಗ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸೂಕ್ತ ಸೂಚನೆ ಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ರೋಶಿನಿ, ಇನ್ನು ಯಾವ ರೀತಿಯಾಗಿ ಕ್ರಮಗಳನ್ನ ತಗೋಬಹುದು? ಕಾರಣ ಏನು ಅಂತಂದ್ರೆ ಎಲ್ಲರೂ ಈಗ ಪ್ರಶ್ನೆ ಮಾಡ್ತಾ ಇರುವಂತದ್ದು ಜಿಬಿಎ ಅಧಿಕಾರಿಗಳಿಗೆ. ಜಿಬಿಎ ಅವ್ರು ಏನ್ ಮಾಡ್ತಿದ್ದಾರೆ? ಕೆಲವೊಂದು ಕಡೆ ಇನ್ನೂ ಕೂಡ ತೆರವು ಕಾರ್ಯಾಚರಣೆಗಳು ನಡೆದಿಲ್ಲ. ಅಂತಂದ್ರೆ ಮರಗಳು ಬಿದ್ದಿರೋ ಹಾಗೆ ಬಿದ್ದಿದೆ. ಇವತ್ತು ಬೆಳಗ್ಗೆನೂ ಹಾಗೆ ಇತ್ತು, ಮಧ್ಯಾಹ್ನದವರೆಗೂ ಹಾಗೆ ಇತ್ತು. ಇದೆಲ್ಲವೂ ಕೂಡ ಮಾಹಿತಿ ಕೂಡ ಪಡಿತಾರಂತೆ. ಖಂಡಿತ ರೋಶಿನಿ, ಒಂದ್ ಕಡೆ ಈಗ ನಿನ್ನೆ ಸುರಿದಿರ್ತಕ್ಕಂತ ಮಳೆಯಿಂದ ಬೆಂಗಳೂರು ನಗರಾದ್ಯಂತ ಕೂಡ ಸಾಕಷ್ಟು ಕಡೆಗಳಲ್ಲಿ ಕೂಡ ಮರಗಳು ಕೂಡ ಧರೆಗುಳಿದಿರ್ತಕ್ಕಂಥದ್ದು. ಮತ್ತೆ ಸಾಕಷ್ಟು ರಸ್ತೆಗಳಲ್ಲಿ ಕೂಡ ಕೆರೆಯಂತ ರಸ್ತೆಗಳು ಕೂಡ ನಿರ್ಮಾಣವಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಜಿಬಿಎ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಯಾವ್ಯಾವ ಒಂದು ಏರಿಯಾದಲ್ಲಿ ಮರಗಳಿದಾವೆ, ಕೊಂಬೆಗಳು ಸ್ಥಿತಿ ಇದಾವ, ಮತ್ತ ಕಟ್ಟಡಗಳಾಗಿರ್ಬಹುದು, ಮತ್ತೆ ನೀರು ಮಳೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ಅದಕ್ಕೆ ನೀರಿನ ಹೋಗುವಂತ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಈಗ ಒಂದು ಸಭೆಯನ್ನ ನಡೆಸಬೇಕು. ಸಭೆಯಲ್ಲಿ ಸೂಕ್ತವಾಗಿರ್ತಕ್ಕಂತ ಸ್ಥಳೀಯ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲಿಗೆ ಈಗ ನಿನ್ನೆ ಆಗಿರ್ತಕ್ಕಂಥ ಮಳೆಯಿಂದ ಏನೆಲ್ಲ
ಏನೆಲ್ಲ ವ್ಯವಸ್ಥೆ ನೀವು ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿದ್ದಾರೆ. ಅದಾದ ಬಳಿಕ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈಗಾಗಲೇ 5 ಮಹಾನಗರ ಪಾಲಿಕೆಗಳಲ್ಲಿ ಕೂಡ ಈಗಾಗಲೇ ಒಂದ್ ಕಡೆ ಆಯುಕ್ತರು ಕೂಡ ನಿಯೋಜನೆಗೊಂಡಿದ್ದಾರೆ. ಅಲ್ಲಿ ಆಯಾ ತಮ್ಮ ವಲಯದಲ್ಲಿ ಬರ್ತಕ್ಕಂತಹ ಯಾವ ರೀತಿಯಾಗಿ ಪರಿಶೀಲನೆ ನಡೆಸಿದ್ದಾರೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅನ್ನುವಂತ ಸೂಚನೆ ಕೂಡ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿ ಅದರೆಲ್ಲ ಮಾಹಿತಿಯನ್ನು ಕೂಡ ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡು ಇನ್ನೇನಾದ್ರೂ ಮತ್ತೆ ಇಂತಹ ದುರಂತಗಳು ಅವಘಡಗಳು ಸಂಭವಿಸಿದ್ರೆ ತಾವೇ ಹೊಣೆ ಅನ್ನುವಂತಹ ಒಂದಿಷ್ಟು ಸೂಚನೆ ಕೂಡ ಕೊಡುವಂತ ಸಾಧ್ಯತೆ ಇದೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.